ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಡಿಸೈನ್ನ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಈ ಡಿಸೈನ್ ತುಂಬಾ ಟ್ರೆಂಡಿ ಆಗಿದೆ ನಮ್ಮ ಹಳ್ಳಿ ಸೈಡು. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡಾಯ್ಬಿಡೋಣ. ಸೊ ಮೊದಲನೇದಾಗಿ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವ್ದು ಎಷ್ಟಿಷ್ಟು ಇಟ್ಟಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಒಂದು ಸೆಕೆಂಡ್. ಇದು ನೋಡ್ತಿರ್ಬೋದು 5.5 ಇಟ್ಟಿದ್ದೀನಿ. ಹಾಗೆ ಆರ್ಮ್ ಹೋಲ್ ಬಂದು 6 ಇಂಚ್ ಇಟ್ಟಿದ್ದೀನಿ. ಸೊ ಆರ್ಮ್ ಹೋಲ್ ಬಂದು 6 ಇಂಚ್ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಚೆಸ್ಟ್ ಬಂದು 9.5 ಬರುತ್ತೆ. ಚೆಸ್ಟ್ ಬಂದು 9. ಇದ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 6:37 ಸೈಜಿಂದ ಬ್ಲೌಸ್ ಬರುತ್ತೆ. ಸೊ ಅದಕ್ಕೆ ನಾನು ನೆಕ್ ಬಿಟ್ಟು 2.5 ಇಟ್ಕೊಳ್ತಿದ್ದೀನಿ. ಸೊ 2.5 ಇಟ್ಕೊಳ್ತೀನಿ. ಹಾಗೆ ಇಲ್ಲಿ ನೆಕ್ಕಿಂದು ಅವ್ರದ್ದು ಎಷ್ಟಿದೆ ನೋಡ್ಕೊಳ್ಳೋಣ. ಬೆನ್ಪಟ್ಟಿ. ಸೊ ಅವ್ರದ್ದು ಬೆನ್ಪಟ್ಟಿ ಬಂದು 3 and 2 ಇದೆ. ಅಂದರೆ 3 ಮೇಲೆ 2 ಗೆರೆ ಇದೆ. ಮೊದಲಿಗೆ ನಾನು ಇಲ್ಲಿ 1/2 ಇಂಚು ಮಾರ್ಜಿನಿಗೆ ಬಿಟ್ಬಿಡ್ತೀನಿ. ಸೊ ಇದು ಮಾರ್ಜಿನು. ಹಾಗೆ ಇಲ್ಲಿಂದ 3 ಮೇಲೆ 2 ಗೆರೆ, ಹಾಗೆ ಸ್ಟಿಚಿಂಗಿಗೆ ಒಂದೆರಡು ಲೈನ್ ಬೇಕಂದ್ರೆ 3.5ನೇ ಇಟ್ಕೊಂಡ್ಬಿಡೋಣ. ಸೊ 3.5 ಇಟ್ಕೊಂಡು ಇಲ್ಲಿ ನಾನು ಈ ಥರ 3 ಇಂಚಿಗೆ ಒಂದು ಬಾಕ್ಸ್ ಹಾಕ್ಕೊಳ್ತೀನಿ. ಯಾಕಂದರೆ ಒಂದು ಸ್ವಲ್ಪ ನೆಕ್ ಬ್ರಾಡ್ ಇರಲಿ ಅಂತ. ಸೊ ಹಾಗಾಗಿ ಇಲ್ಲಿ ಈ ಥರ ಬಾಕ್ಸ್ ಮಾಡ್ಕೊಳ್ಳೋಣ. ಈ ಥರ ಇದಿಷ್ಟಾದಮೇಲೆ ಇನ್ನು ನಾನೇನು ಮಾಡ್ತೀನಿ ಅಂತಂದರೆ ಇದ್ರದ್ದು ನೆಕ್ ತಗೊಳ್ಬೇಕಲ್ವ. ಸೊ ಇಲ್ಲಿ ಈ ಥರ ನೆಕ್ ತಗೊಂಡು ಬರುತ್ತೆ. ನಾನು ಒಂದು ಸ್ವಲ್ಪ ನೆಕ್ ಇರಲಿ ಅನ್ನೋ ಕಾರಣಕ್ಕೆ ಈ ಥರ 2 ಇಂಚ್ ತೊಗೊಂಡು ಇಲ್ಲಿಂದ ಒಂದು 1/2 ಇಂಚಿನಷ್ಟು ತೊಗೊಂಡು ಇನ್ನು ನಾನೇನು ಮಾಡ್ತೀನಿ, ಇಲ್ಲಿಗೆ ಈ ಥರ ನೆಕ್ ತೊಗೋತೀನಿ. ಈ ಥರ ಇನ್ನು ಇದನ್ನು ಉಡಿಸ್ತಾ ಹೋಗಬೇಕು. ಈ ಥರ ಈ ಥರ. ಸೊ ನೋಡಿದ್ರಲ್ಲ, ಈ ಥರ ರೌಂಡ್ ನೆಕ್ ತಗೋತೀನಿ. ಅಂದರೆ ಸ್ವಲ್ಪ ಬ್ರಾಡ್ ಈಡ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಥರ ಒಂದು ಸ್ವಲ್ಪ ಬ್ರಾಡ್ ಇಟ್ಕೊಂಡು ಈ ಥರ ನೋಡಿ, ಹೀಗೆ ಇದ್ರದ್ದು ಮಾರ್ಕ್ ಬಂದಿದೆ ನೋಡಿ. ಈ ಥರ ಇದ್ರದ್ದು ಮಾರ್ಕ್ ಮೇಲೇ ನಾನು ಯಾವುದೇ ಬ್ಲೌಸಲ್ಲಿ ಡಿಸೈನ್ ಮಾಡುವಂಥದ್ದು ಮೊದಲಿಗೆ ನೆಕ್ ಕಟ್ ಮಾಡ್ಕೊಳ್ಳೋದಿಲ್ಲ. ನಾನು ಸ್ಟಿಚ್ ಮಾಡಿನೇ ಕಟ್ ಮಾಡ್ಕೊಳ್ಳೋದು. ನೀವು ನೋಡೇ ಇರ್ತೀರಲ್ಲ ಎಲ್ಲ ನನ್ನ ವಿಡಿಯೋಸಲ್ಲೂ. ಸೊ ಸ್ಟಿಚ್ ಮಾಡಿಕೊಂಡೇ ನಾನು ಕಟ್ ಮಾಡೋದು. ನೋಡಿ ಈ ಥರ ಬರುತ್ತೆ ಇದು ರೌಂಡ್ ನೆಕ್ಕು. ಸೊ ನಾನೀಗ ಇದನ್ನು ಸ್ಟಿಚ್ ಮಾಡ್ತೀನಿ ಮೇನ್ ಕ್ಲಾತ್ ಮೇಲಿಟ್ಟು. ನಮ್ಮ ಹಳ್ಳಿ ಕಡೆ ಎಲ್ಲ ಇದನ್ನು ಜಾಸ್ತಿ ಹೊಲಿಸ್ಕೊಳ್ತಾರೆ. ಇದೇ ಟ್ರೆಂಡಿಂಗ್ ಡಿಸೈನ್ ಇದೆ ನಮ್ಮೂರಲ್ಲಿ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೋರಿಸೋಣ ಅಂತ. ಹಾಗೆ ಇದು ಒಬ್ರಿಗೆ ಬೇಕಾಗಿತ್ತು. ಸೊ ಅದಕ್ಕೆ ನೋಡಿ ಇದಿಷ್ಟು ಸ್ಟಿಚ್ ಆದಮೇಲೆ ಇನ್ನು ಇಂಚು ಬಿಟ್ಟು ಕಟ್ ಮಾಡ್ಕೋಬೇಕು. ಈ ಹೊಲಿಗೆ ಬಿಟ್ಟು ಒಂದು 1/2 ಇಂಚಿನಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು. ಜಾಸ್ತಿ ಎಡ್ಜಿಗೆ ಮಾಡೋಕ್ಕೆ ಹೋಗಬೇಡಿ.
ನಂತರ ಇದನ್ನು ಸುತ್ತ ನಾಚ್ ಹಾಕ್ಕೊಳ್ಬೇಕು. ಈ ಥರ ಇದಿಷ್ಟು ಆದ ನಂತರ ಏನು ಮಾಡ್ತೀನಪ್ಪ ಅಂತಂದರೆ ಇದನ್ನು ಈ ಥರ ಟರ್ನ್ ಮಾಡಿ ಸ್ಟಿಚ್ ಮಾಡ್ತೀನಿ. ಈ ಥರ ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕು. ನೀಟಾಗಿ ಬಟ್ಟೆನ ನೀಟಾಗಿ ಹಿಡ್ಕೊಂಡು ಮಾಡಿ. ಸ್ಟಿಚ್ ಮಾಡ್ಕೋಬೇಕು, ಅಷ್ಟಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದಿಷ್ಟಾದ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ. ಎಕ್ಸ್ಟ್ರಾ ಕ್ಲೋತ್ ಏನಿರುತ್ತಲ್ವ ನೀಟಾಗಿ ಕಟ್ ಮಾಡಿಕೊಂಡು ತೆಗಿಬೇಕು. ಈ ಕಡೆಯೂ ಸಹ ಎಕ್ಸ್ಟ್ರಾ ಇರುವಂಥ ಪೀಸ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಈ ಥರ ಕಟ್ ಮಾಡಿ ತೆಗೆದ ನಂತರ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಇಲ್ಲಿ ಏನು 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ವಾ, ಸೊ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ ತೋರಿಸ್ತೀನಿ. ಸೊ ಈ ಥರ ಏನಿದೆಯಲ್ಲ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಅಂದರೆ ಇದೊಂಥರ ದಡಿ ಬಂದಿದೆ ಅಲ್ವಾ, ಸೊ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಆಮೇಲೆ ಇನ್ನು ಇದಕ್ಕೆ ಡಿಸೈನ್ ಮಾಡಬೇಕಲ್ವ, ಸೊ ಡಿಸೈನ್ ಮಾಡೋಣ. ನೋಡಿದ್ರಲ್ಲ, ಇದು ಸ್ಯಾರಿದು ಕ್ಲೋತ್ ಬಟ್ಟೆನ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚ್ ನಾನು ಡಿಸೈನ್ಗೆ ಅಂತ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಈಗ ನಾನು ಡಿಸೈನ್ಗೆ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದನ್ನ 2 ಕಡೆದು ದಡಿನ ಕಟ್ ಮಾಡಿ ತೆಗೆದು ಇದೇನು ಬಟ್ಟೆ ಇರುತ್ತಲ್ವ ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಆಗುತ್ತೆ, 1 ಇಂಚಿನಷ್ಟು ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಸಾಕು. ಬಟ್ಟೆ ಕಟ್ ನೀಟಾಗಿ ಇಟ್ಕೊಳ್ಳಿ. ಮೊದಲಿಗೆ ಇಟ್ಕೊಂಡು 1 ಇಂಚಿಗೆ ಬಟ್ಟೆನ ಕಟ್ ಮಾಡ್ಕೋಬೇಕು. ಸೊ ಈ ಥರ ನೋಡಿ, ಈ ಥರ ಒಂದು 2-3 ಪೀಸನ್ನು ಕಟ್ ಮಾಡ್ಕೋಬೇಕು. ಸೊ ಈಗ ನಾನು ಇವೆರಡು ಮಾಡ್ಕೊಂಡಿದ್ದೀನಿ, ನೋಡೋಣ ಮತ್ತೆ ಬೇಕಾದರೆ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಈಗ ಇದೇನಿದೆ ಅಲ್ವಾ, ಸೊ ಇದನ್ನಿದೆಯಲ್ಲ ಇದನ್ನು ಮಡಚಿ ಹೊಲ್ಕೊಳ್ಬೇಕು. ನೋಡ್ಕೊಂಡು ಈ ಥರ ಮಡಚಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇನ್ನೂ ಇದ್ರದ್ದು ಫ್ರಂಟ್ ಸ್ಟಿಚ್ ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಈಗ ನಮ್ಮ ಹಳ್ಳಿ ಸೈಡ್ ತುಂಬಾ ಒಂದು ಪವರಿನ ಪ್ರಾಬ್ಲಮ್ ಆಗ್ತಾಯಿದೆ. ಬೆಳಗ್ಗೆ 10 ಗಂಟೆ 11 ಗಂಟೆ ತೆಗೆದ್ರೆ ಸಾಯಂಕಾಲ 6 ಗಂಟೆಗೆ ಹಾಕ್ತಿದ್ದಾರೆ. ಈಗ 1 ವಾರ ಆಯಿತು. ಸೊ ನಂದು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಇದೆ ಟೈಮೇ ಆಗ್ತಿಲ್ಲ. ಬೆಳಗ್ಗೆ 10-11ಕ್ಕೆ ತೆಗೆದ್ರೆ ಸಂಜೆ 6 ಗಂಟೆಗೆ ಹಾಕ್ತಾರೆ.
ಸೊ ನಂದಿದು ಕರೆಂಟ್ ಮೇಲಿಂದು. ಸೊ ಹೀಗಾಗಿ ಏನಾಗುತ್ತಪ್ಪ ಅಂತಂದರೆ ನಂದು ಸ್ಟಿಚ್ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ. 6 ಗಂಟೆಗೆ ಏನು ಲೈಟ್ ಹಾಕ್ತಾರೆ, ಆವಾಗ ನಂದು ಮಕ್ಕಳು ಬೇರೆ ಬರ್ತಾರೆ, ಆಗ ಅವ್ರಿಗೆ ಹೋಮ್ವರ್ಕ್ ಹೇಳ್ಕೊಡೋದಾಗುತ್ತೆ. ಸೊ ಹೋಮ್ವರ್ಕ್ ಮುಗಿಸಿದ ನಂತರ ನಂದು ಸಾಯಂಕಾಲದ್ದು ಅಡುಗೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಏನಾಗ್ತಿದೆಯಪ್ಪ ಅಂತಂದರೆ ಟೈಮೇ ಸಾಕಾಗ್ತಿಲ್ಲ. ಹಾಗಾಗಿ ಇದೊಂದು ನಿಮಗೆ ಡಿಸೈನ್ ತೋರಿಸೋಣ. ನಾರ್ಮಲ್ ಅದು ಫ್ರಂಟ್ ಇದು ನಾನು ಆಮೇಲೆ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಅಂತ ನಾನು ಅದ್ರದ್ದು ಇನ್ನೂ ತೋರಿಸಿಲ್ಲ. ಸೊ ಇದನ್ನು ಟರ್ನ್ ಮಾಡ್ಕೋಬೇಕು. ಸೊ ಟರ್ನ್ ಮಾಡ್ಕೊಳ್ಳೋದಕ್ಕೆ ನಾನು ಅಂದರೆ ಈ ಥರ ಸ್ಟಿಚ್ ಬರುತ್ತೆ. ಸೊ ಇಷ್ಟಿಷ್ಟು ಪೀಸ್ನಷ್ಟು ಕಟ್ ಮಾಡ್ಕೋಬೇಕು. ಬ್ಲೌಸ್ ತೊಗೊಂಡು ಸೊ ಇದಕ್ಕೆ ಯಾವ ಥರ ಅಟ್ಯಾಚ್ ಮಾಡೋದಪ್ಪ ಅಂತಂದರೆ ಈಗಿರುತ್ತಲ್ವ, ಸೊ ಇದಿರುತ್ತಲ್ವ ಈ ಥರ, ಇದನ್ನು ಈ ಥರ ಮಡಚಿಬಿಟ್ಟು ಈ ಥರ ಅಟ್ಯಾಚ್ ಮಾಡೋದು. ಸೊ ಈ ಥರ ರೌಂಡಾಗಿ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಒಂದು ಹಾಫ್ ಇಂಚಿನಷ್ಟು ಗ್ಯಾಪ್ ಇಡಬೇಕು. ತುಂಬ ಸನೇನೂ ಆಗಬಾರ್ದು, ತುಂಬ ದೂರನೂ ಆಗಬಾರ್ದು. ಸೊ ಒಂದು ಹಾಫ್ ಇಂಚಿನಷ್ಟು ಜಾಗ ಬಿಟ್ಟು ಅಟ್ಯಾಚ್ ಮಾಡ್ತಾ ಹೋಗಬೇಕು. ಈ ಥರ ಇಟ್ಕೊಂಡು ಹಾಫ್ ಇಂಚಿನಷ್ಟು ಗ್ಯಾಪ್ ಇಡ್ತಾ ಸ್ಟಿಚ್ ಮಾಡಬೇಕು. ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನೇ ಅಟ್ಯಾಚ್ ಮಾಡ್ತೀನಿ. ಸೊ ಬನ್ನಿ ಹಾಗಾದರೆ ಲೇಸ್ ಅಟ್ಯಾಚ್ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಲೇಸ್ ಮಾತ್ರ ಫುಲ್ ಬರಬೇಕು, ಇದೇನು ಕಡಿಮೆ ಬೇಡ. ನೋಡಿ ಈ ಥರ ಲೇಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಸ್ಯಾರಿಗೆ ಮ್ಯಾಚ್ ಆಗುವಂಥದ್ದು ಇನ್ನೊಂದು ಲೇಸು ಸ್ವಲ್ಪ ಜಾಗ ಬಿಟ್ಟು ಅದೊಂದು ಅಟ್ಯಾಚ್ ಮಾಡ್ತೀನಿ, ಅಂದರೆ ಸ್ಯಾರಿಗೆ ಮ್ಯಾಚಿಂಗ್ ಆಗಲಿ ಅಂತ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಈ ಥರ ನೀಟಾಗಿ ಅಟ್ಯಾಚ್ ಮಾಡಬೇಕು, ಅಂದರೆ ಒಂದು ಸ್ವಲ್ಪ ಲುಕ್ ಕೊಡಲಿ ಅಂತ ಅಷ್ಟೇ.
ಸೊ ನೋಡಿ ಈ ಥರ ರೆಡಿ ಆಯಿತು. ಸಾರಿ, ಅದು ನಾನು ಫ್ಲವರ್ ಮಾಡೋ ವಿಡಿಯೋ ಇದಾಗಿಲ್ಲ, ವಿಡಿಯೋ ಆಗಿಲ್ಲ. ಸೊ ಹಾಗಾಗಿ ಅದು ಫ್ಲವರ್ದು ವಿಡಿಯೋ ಹೋಯಿತು. ನೀವು ಫ್ಲವರ್ ಮಾಡೋದು ನೋಡಬೇಕಂತಿದ್ರೆ ಹಿಂದಿನ ವಿಡಿಯೋ ಬ್ಲೌಸಿಗೆ ನಾನು ಫ್ಲವರ್ ಮಾಡೋದನ್ನು ಯಾವ ಥರ ಅಂತ ತೋರಿಸಿದ್ದೀನಿ. ಸೊ ಹೋಗಿ ನೀವು ವಿಡಿಯೋ ಚೆಕ್ ಮಾಡ್ಕೋಬೋದು. ಸೊ ನಾನೀಗ ಇಲ್ಲಿ ನೋಡಿ ಈ ಥರ ಗೋಲ್ಡನ್ದು ಕಸಿ ಇರುತ್ತಲ್ವ, ಸೊ ಅದನ್ನು ಅದರೊಳಗೆ ಏನಿದ್ದು ಕಸಿ ಮಾಡಿ ಈ ಥರ ಮಾಡಿರ್ತೀವಲ್ವ, ಸೊ ಇದ್ರೊಳಗಡೆ ಪಾರಾಸ್ಕೊಂಡು ಬಂದರೆ ನೋಡಿ ಈ ಥರ ಫುಲ್ ಕವರ್ ಏನು ಎಷ್ಟು ಮಾಡಿದ್ದೀನಲ್ವ, ಸೊ ಅಲ್ಲಿವರೆಗೆ ಇದನ್ನು ಪಾರಿಸ್ಕೊಂಡು ಪಿನ್ನದಲ್ಲಿ ಹಾಕ್ಕೊಂಡು ಈ ಥರ ಪಾರಿಸ್ಕೊಂಡು ಬಂದರೆ ಇದು ಬ್ಲೌಸ್ ಡಿಸೈನ್ ರೆಡಿ ಆಗುತ್ತೆ. ಸೊ ನೋಡಿ ತೋರಿಸ್ತೀನಿ ಯಾವ ಥರ ರೆಡಿ ಆಗುತ್ತೆ.